ಅವರು ರಿಕ್ರೂಟ್ಮೆಂಟ್ ಅವ್ರು ಯಾರು ಕಾನೂನುಬದ್ಧವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವ ರೀತಿ ಬೇಕೋ ಅದನ್ನು ಮಾಡಾಯಿತು. ಅದಾದಮೇಲೂ ಕೂಡ ಹೋದ ಸತಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ, ಯಾಕೆಂದರೆ ಶಿಕ್ಷಕರ ಕೊರತೆ ನನಗೆ ಸ್ವಲ್ಪ ಕಾಡ್ತಾ ಇತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಕೊರತೆ ಇದೆ ಅದರೊಳಗೆ ಶೇಕಡವಾರು 80% ನೀವು ತುಂಬ್ಕೋಬೋದು ಅಂಥೇಳಿ ಒಂದು ನಿರ್ಣಯನ ಇಲ್ಲಿ ಮಾಡಿದ್ವಿ. ಅದಾದಮೇಲೆ ರಿಸರ್ವೇಷನ್ಸು ಇದೆಲ್ಲ ಸ್ವಲ್ಪ ವಿಚಾರಗಳು ಬಂತು. ಆದಮೇಲೂ ಕೂಡ ಈಗ ಮೊನ್ನೆ ಡಿಸೆಂಬರ್ 6ನೇ ತಾರೀಕು ನಾವು TETಯನ್ನು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಭಾಗಕ್ಕೆ ಜಾಸ್ತಿ ಹೆಚ್ಚು ಕಮ್ಮಿ ಈ 11,000ದಲ್ಲಿ ಸುಮಾರು 5,000 ಚಿಲ್ಲರೆ 5,800 ಬರೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಈ 7 ಜಿಲ್ಲೆಗೆ ಸೀಮಿತವಾಗಿ ಈಗಾಗಲೇ TETಯನ್ನು ಕರಿತಕ್ಕಂಥದ್ದು. ಮತ್ತು ಇನ್ನು 5,000 ಇನ್ನು ಉಳ್ಕಿರೋ ರಾಜ್ಯ ಮಟ್ಟದಲ್ಲಿ ತೊಗೊಳ್ತಕ್ಕಂಥದ್ದು. ಮತ್ತು ಈ 2 ವರ್ಷ ಅದು ಈಗ ನನಗೆ ಗೊತ್ತಿರೋ ಪ್ರಕಾರ ಅದು ಯಾವುದೋ ಒಂದು ಚಿಕ್ಕದು ಒಂದು ಹೋಟೆಲಿದೆ, ತಮಗೆ ಗೊತ್ತಿದೆ, ಅದು ಆಗುತ್ತೆ, ಅದು ವಿಶ್ವಾಸ ಇದೆ. ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಮಾಡಿದ್ವಿ, ನಾಳೆನೂ ಕೂಡ ಚರ್ಚೆ ಮಾಡ್ತಾರೆ. ಆದಷ್ಟು ಬೇಗ ಅದೊಂದು ಕ್ಲಿಯರೆನ್ಸ್ ಆದರೆ CET ಮಾಡಿ ಶಿಕ್ಷಕರನ್ನು, ನನ್ನ ಟಾರ್ಗೆಟ್ ಇರೋದು ಎಲ್ಲ ನಮ್ಮ ಪ್ರೋಸೆಸ್ ಎಲ್ಲ ಮುಗಿಸಿ ನೆಕ್ಸ್ಟು ಏನು ಮೇಗೆ ಜೂನಿಗೆ ಅಕಾಡೆಮಿಕ್ ಇಯರ್, ಯಾಕೆಂದರೆ ಇನ್ನೊಂದು 2 ತಿಂಗಳೊಳಗೆ ಟೀಚರ್ಸ್ ಇವ್ರು ಯಾರನ್ನೂ ತೊಗೊಳಕ್ಕಾಗೋದಿಲ್ಲ ಕೆಲಸಕ್ಕೆ. ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಮಕ್ಕಳು ಶಾಲೆಗೆ ಹೋಗೋಷ್ಟಿಗೆ ಇವ್ರು 100% ಶಿಕ್ಷಕರು ಟೀಚಿಂಗು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಮತ್ತು ಹೋದ ಸತಿ ಇನ್ನೊಂದು ಮನೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ, ಶಿಕ್ಷಕರಿಲ್ಲ ಅಂದಾಗ ಅತಿ ಶಿಕ್ಷಕರು ಕ್ವಾಲಿಫೈಡೆ ಸ್ವಲ್ಪ ತುಂಬ ಕಮ್ಮಿ ಕೊಡ್ತೀವಿ. ಮೊನ್ನೆ ಲಾಸ್ಟ್ ಬಜೆಟಲ್ಲಿ 2,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ವಿ. ಅದು ಸಡನ್ನಾಗಿ ಮಾಡೋದಕ್ಕೂ ಆಗೋದಿಲ್ಲ, ಆರ್ಥಿಕ ಹೊರೆ ಬಂದುಬಿಡ್ತದೆ ಕೆಲವು ಸತಿ. ಆದರೆ ಪೈಲಪ್ ಆಗಿರ್ತಕ್ಕಂಥ ಸುಮಾರು 51-52 ಸಾವಿರ ಶಿಕ್ಷಕರ ಕೊರತೆ ಇವತ್ತು ಕೂಡ ನನಗೆ ಕಾಡ್ತಕ್ಕಂಥದ್ದು. ಆದರೆ ಅದನ್ನು ಹಿಂದಿನ ವ್ಯವಸ್ಥೆಯಲ್ಲಿ ಏನು ಮಾಡೋರು, ಫಸ್ಟು ಸ್ಕೂಲ್ ಶುರು ಆದಾಗ ಒಂದು ಕಂತು ಒಂದು 15,000 ಜನರು, ಅದಾದಮೇಲೆ ಇನ್ನೊಂದು 15,000 ಜನರು, ಈ ಥರ ತೊಗೊಳ್ಳೋರು ಟೀಚರ್ಸ್ನ. ನಾನು ಮನವಿ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕೆಂದರೆ ಗುಣಾತ್ಮಕ ಶಿಕ್ಷಣ ಕೊಡಬೇಕಂತ ಹೇಳಿದ್ರೆ ಗೆಸ್ಟ್ ಟೀಚರ್ಸ್ ಆದರೂ ಬೇಗ ಕೊಡಿ ಸರ್, ಯಾವುದೇ ಕಾರಣಕ್ಕೂ ಇದನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿದಾಗ ಸುಮಾರು 51,000 ಅತಿ ಶಿಕ್ಷಕರನ್ನ ಅಟ್ ಎ ಟೈಮು ನಾವು ಸ್ಕೂಲಿಗೆ ಮಕ್ಕಳು ಹೋಗೋಷ್ಟಿಗೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿ ಅವ್ರವ್ರ ಹಂತಕ್ಕೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಎಲ್ಲದೂ ಕೂಡ ಅಟ್ಲೀಸ್ಟ್ ಮಕ್ಕಳು 51,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಎಲ್ಲೇ ಶಿಕ್ಷಕರ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು